ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೊನ್ನೆ ಸ್ಯಾಟರ್ಡೆ ನಾವು ಟೀ ಔಟಿಂಗ್ ಹೋಗಿದ್ವಿ ಆಫೀಸ್ ಜೊತೆ. ಸೊ ಸಂಡೇ ನನಗೆ ತುಂಬಾ ತಲೆ ನೋತಾ ಇತ್ತು, ಸೊ ಹುಷಾರಿರ್ಲಿಲ್ಲ. ಸೊ ನಿನ್ನೆ ನಾನು ವೇಟ್ ಲಾಸ್ಗೋಸ್ಕರ ಯಾವುದೇ ಎಫರ್ಟ್ ಕೂಡ ಹಾಕಕ್ಕಾಗ್ಲಿಲ್ಲ. ಹಾಗೆ ನಾನು ಟ್ಯಾಬ್ಲೆಟ್ಸ್ ತಗೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ನಿನ್ನೆ ಯಾವುದೇ ಶೂಟ್ ಮಾಡಿಲ್ಲ. ಸೊ ಹಾಗಾಗಿ ಆ ದಿನ ನಾನು ಡಿಲೀಟ್ ಮಾಡಿ ಇವತ್ತಿನ ದಿನ ಅಂದ್ರೆ ಇವತ್ತು ನಾನು ಡೇ 11 ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಂಡೇ ಬೆಳಗ್ಗೆ ಎದ್ದಿದ್ದೀನಿ. ಸೊ ಫಸ್ಟ್ ಎದ್ಬಿಟ್ಟು ಒಂದು ಗ್ಲಾಸ್ ನೀರನ್ನ ಕುಡಿದೆ. ಅದಾದ್ಮೇಲೆ ಇವಾಗ ನಾನು ರೆಡಿ ಆಗಿದ್ದೀನಿ. ಇವತ್ತು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಹಾಗಾದ್ರೆ ವಿತೌಟ್ ಎನಿ ಡಿಲೇ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಹಾಗೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಇವತ್ತು 25 ನಿಮಿಷದವರೆಗೂ ಒಂದು ಎಕ್ಸಸೈಸ್ ಇತ್ತು, ಯೂಟ್ಯೂಬಲ್ಲಿ ಪ್ಲೇ ಮಾಡಿಕೊಂಡು ಅದನ್ನು ಮಾಡಿದೆ. ಅದಾದಮೇಲೆ ಲಾಸ್ಟ್ 5 ಮಿನಿಟ್ಸ್ ಫೇಸ್ ಫ್ಯಾಟ್ ಎಕ್ಸಸೈಸ್ನ ಮಾಡಿದ್ದೀನಿ. ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಸುಸ್ತಾಗ್ತಾ ಇದೆ. ಸೊ ಇವಾಗ ಬೇಗ ಅಡುಗೆ ಮಾಡಿ ಆಫೀಸ್ಗೆ ರೆಡಿ ಆಗಬೇಕು. ಹಾಗೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಜೋಳದ ರೊಟ್ಟಿ ಹಾಗೆ ಹೆಸರು ಕಾಳು ಪಲ್ಯ ಮಾಡ್ತಿದ್ದೀನಿ. ಹೆಸರು ಕಾಳನ್ನ ನಾನು ನೆನೆಸಿಟ್ಟು ಆಗಲೇ ಮೊಳಕೆ ಬರೆಸಿದ್ದೀನಿ. ಸೊ ಹಾಗಾಗಿ ಹೆಸರು ಕಾಳು ಪಲ್ಯ ಮತ್ತು ಜೋಳದ ರೊಟ್ಟಿ ಹಾಗೆ ಅದ್ರ ಜೊತೆಗೆ ಮೊಸರನ್ನ ತೊಗೊಂಡು ಹೋಗ್ತೀನಿ. ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಿ ಆಫೀಸ್ಗೆಲ್ಲ ಹೋಗೋಷ್ಟಲ್ಲಿ ಸ್ವಲ್ಪ ಲೇಟ್ ಆಗೇ ಬಿಡುತ್ತೆ. ಬಟ್ ಅಟ್ಲೀಸ್ಟ್ ಸ್ವಲ್ಪ ಲೇಟ್ ಆದರೂ ಕೂಡ ಅಟ್ಲೀಸ್ಟ್ ನನ್ನ ಒಂದು ರೂಟೀನ್ ಫಾಲೋ ಆಗುತ್ತೆ ಅಂತ ನನಗೂ ಒಂದು ಖುಷಿ ಆಗುತ್ತೆ. ಹೆಸರುಕಾಳು ಪಲ್ಯ ಮಾಡೋಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ತೊಗೊಂಡೆ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಒಗ್ಗರಣೆ ಕೊಡ್ತಿದ್ದೀನಿ. ಹಾಗೆ ಇವಾಗಲೇ ಇದಕ್ಕೆ ನಾನು ಕಟ್ ಮಾಡಿರೋಂಥ 2-3 ಮೆಣಸಿನ್ಕಾಯಿ ಹಾಕಿದೆ. ಹಾಗೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ತಿದ್ದೀನಿ. ಮತ್ತು ಕರಿಬೇವು ಕೂಡ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಮುಂದೆ ಬೇಕಿದ್ದರೆ ನೋಡ್ಕೊಂಬಿಟ್ಟು ಆವಾಗಲೇ ಕೂಡ ಹಾಕೋಬಹುದು. ಹಾಗೆ ಇವಾಗ ಇದಕ್ಕೆ ನಾನು ಒಂದು ದೊಡ್ಡ ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಟೊಮ್ಯಾಟೋನ ಚಿಕ್ಕದು ಬಳಸಬಹುದು, ಹಾಗೆ ಹುಳಿ ಜಾಸ್ತಿ ಬೇಕು ಅಂದರು ಈ ಥರ ದೊಡ್ಡದು ಹಾಕ್ಬೋದು. ಹಾಗೆ ಇದಕ್ಕೆ ನಾನು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಹಾಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಮುಂಚೆನೇ ಹಾಕಬೇಕಿತ್ತು, ಅದನ್ನು ಮರೆತುಬಿಟ್ಟೆ. ಸೊ ಹಾಗಾಗಿ ಇವಾಗ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ವಾಸನೆ ಎಲ್ಲ ಹೋಗೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇವಾಗ ಇದಕ್ಕೆ ಮೊಳಕೆ ಬರೆಸಿರುವಂತಹ ಹೆಸರು ಕಾಳನ್ನ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೆಸರು ಕಾಳನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಎಲ್ಲ ಪ್ರತಿಯೊಂದಕ್ಕೂ ಕರೆಕ್ಟಾಗಿ ಕೋಟಿಂಗ್ ಆಗುತ್ತೆ. ಕೆಲವೊಬ್ಬರು ಬರೀ ಇದೇ ಥರ ಎಣ್ಣೆಲೆ ಒಗ್ಗರಣೆ ಕೊಟ್ಟು ಇದನ್ನು ಬೇಯಿಸ್ತಾರೆ. ನಾನು ಸ್ವಲ್ಪ ನೀರನ್ನು ಹಾಕಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿಡ್ತಾ ಇದ್ದೀನಿ. ಇವಾಗ ಒಂದು ಲೀಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಹಾಗೆ ನಾನು ಇದಕ್ಕೆ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಜೋಳದ ರೊಟ್ಟಿ ಕೂಡ ಮಾಡೋದು ತುಂಬ ಸಿಂಪಲ್. ಫಸ್ಟ್ ಟೈಮ್ ಮಾಡೋರಿಗೆ ಕಷ್ಟ ಅಂತ ಅನಿಸುತ್ತೆ. ಇವನ್ ನನಗೂ ಕೂಡ ಪರ್ಫೆಕ್ಟಾಗಿ ಬರಲ್ಲ, ಸ್ವಲ್ಪ ದಪ್ಪನೇ ಆಗುತ್ತೆ ಜೋಳದ ರೊಟ್ಟಿ. ಬಟ್ ಅಟ್ಲೀಸ್ಟ್ ತಿನ್ನೋ ಹಾಗಾಗಿರುತ್ತೆ. ಬಟ್ ಒಂದೊಂದು ಸರ್ತಿ ಬೆಳಗ್ಗೆ ಎಲ್ಲ ಎಕ್ಸಸೈಸ್ ಎಲ್ಲ ಮಾಡಿ ರೊಟ್ಟಿ ಮಾಡೋದು ಮೋಸ್ಟ್ ಆಫ್ ದಿ ಟೈಮ್ ಬೆಳಗ್ಗೆ ಒಂದ್ಸರಿ ಆಗ್ತಿರಲ್ಲ. ಅದಕ್ಕೆ ನಾನು ಯಾವಾಗ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅಥವಾ ಯಾವಾಗಲಾದರೂ ವೀಕೆಂಡ್ ಇದ್ದಾಗ ಆ ಟೈಮಲ್ಲಿ ನಾನು ಜಾಸ್ತಿ ರೊಟ್ಟಿ ಮಾಡ್ತಿರ್ತೀನಿ. ಇಲ್ಲಾಂದರೆ ವೀಕ್ ಡೇಸಲ್ಲಿ ಕೂಡ ನಾನು ಮಾಡ್ತಾ ಇರ್ತೀನಿ ಅವಾಗವಾಗ. ಹಾಗೆ ನಾವು ಮಾಡ್ತಿರುವಂತಹ ರೊಟ್ಟಿ ನೀಟಾಗಿ ರೌಂಡಾಗಿ ಬಂದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ, ಮುಂಚೆ ಒಂದೊಂದು ಸರಿ ಬರೀ ಅಂಚೆಲ್ಲ ಹೊಡೆದ್ಬಿಡ್ತಿತ್ತು, ಆಗ್ತಾ ಇರಲಿಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ನಾನು ಸ್ಲೋ ಆಗಿ ಅಂಚು ಹೊಡಿದೆ ಹೇಗೆ ಮಾಡೋದು ಅಂತ ಕೂಡ ನಾನು ಇವಾಗ ಕಲ್ತಿದ್ದೀನಿ ಅಂತ ಅನಿಸ್ತಿದೆ. ಹಾಗೆ ಇನ್ನೂ ಸ್ವಲ್ಪ ಜಾಸ್ತಿ ತೆಳುವಾಗಿ ರೊಟ್ಟಿ ಬರೋ ಥರ ನಾನು ಕೂಡ ರೊಟ್ಟಿ ಬಡಿಬೇಕು. ಸೊ ಇವಾಗ ರೊಟ್ಟಿ ರೆಡಿ ಆಗಿದೆ.
ಮುಂಚೆ ಎಲ್ಲ ನಮ್ಮ ಮನೇಲಿ ನಮ್ಮ ಮಮ್ಮಿ ಮನೇಲಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಪಲ್ಯ ಆ ಥರ ಮಾಡಿಬಿಡ್ತಿದ್ರು. ಸೊ ನಮ್ಮ ಮಮ್ಮಿ ಕೂಡ ಟೀಚರ್ ಇರೋದ್ರಿಂದ ಸ್ಕೂಲಿಗೆ ಹೋಗುವಾಗ ಈಸಿ ಆಗಲಿ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ರೊಟ್ಟಿ, ಮಧ್ಯಾಹ್ನ ಊಟಕ್ಕೂ ರೊಟ್ಟಿ ಈ ಥರ ಮಾಡ್ತಾಯಿದ್ವಿ. ಸೊ ಅವಾಗ ಡೈಲಿ ತಿಂದು ನನಗೆ ರೊಟ್ಟಿ ಬೆಲೆ ಏನು ಅಂತ ಗೊತ್ತಿರಲಿಲ್ಲ. ಬಟ್ ಯಾವಾಗ ಬೆಂಗಳೂರಿಗೆ ಬಂದ್ವಿ, ಯಾವಾಗ ರೊಟ್ಟಿ ತಿನ್ನಬೇಕು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಅವಾಗ ಗೊತ್ತಾಯಿತು ರೊಟ್ಟಿ ಮಾಡೋದು ಎಷ್ಟು ಕಷ್ಟ ಇದೆ ಅಂತ. ಸೊ ಹಾಗೂ ಹೀಗೆ ಮಾಡಿ ಇವಾಗ ಕಲ್ತ್ಕೊಂಡು ನಾವು ಕೂಡ ಅವಾಗ ಮನೇಲಿ ರೊಟ್ಟಿ ಊಟ ಮಾಡ್ತೀವಿ. ನನ್ನ ಹಸ್ಬೆಂಡ್ ಇಲ್ಲಿ ಮೊರಿಂಗಾ ಜ್ಯೂಸ್ ಮಾಡ್ತಿದ್ದಾರೆ ಇಬ್ರಿಗೂ. ಅಜ್ಜಿ ಕೂಡ ರೆಡಿ ಇದೆ. ಸೊ ಇವಾಗ ಜಸ್ಟ್ ರೆಡಿ ಆಗಿದ್ದೀನಿ. ಟೈಮ್ ಬಂದು ಆಲ್ಮೋಸ್ಟ್ 9 ಗಂಟೆಗಿನ್ನ 5 ನಿಮಿಷ ಇದೆ. ಬೇಗ ರಾಗಿ ಗಂಜಿನ ಕುಡಿದ್ಬಿಟ್ಟು ಆಫೀಸ್ಗೆ ಹೋಗೋಣ. ಸೂಪರ್. ಇವಾಗ ರೆಡಿಯಾಗಿ ಆಫೀಸ್ಗೆ ಹೋಗ್ತಿದ್ದೀವಿ. ಹಾಗೆ ಡೈಲಿ ಮತ್ತೆ ಲೇಟಾಗಿ ಬಿಡೋದೆ. ಇವಾಗ ಜಸ್ಟ್ ಆಫೀಸ್ ರೀಚ್ ಆದೆ. ರೀಚ್ ಆಗಿಬಿಟ್ಟು ಫಸ್ಟ್ ಸ್ವಲ್ಪ ಕೆಲಸ ಇತ್ತು, ಅದನ್ನ ಮುಗಿಸ್ದೆ. ಇವಾಗ ಫಸ್ಟ್ ವಾಟರ್ ಬಾಟಲ್ ಫಿಲ್ ಮಾಡ್ತೀನಿ. ಅದಾದಮೇಲೆ ಮತ್ತೆ ಕೆಲಸ ಕಂಟಿನ್ಯೂ ಮಾಡ್ತೀನಿ. 11:30 ಸುಮಾರಿಗೆ ನಾನು 1 ಕಪ್ ಟೀ ಕುಡಿದೆ. ಟೀ ಕುಡಿದಾದ್ಮೇಲೆ 2 ಗಂಟೆಗೆ ನಾನು ಊಟ ಮಾಡಿದೆ. ಊಟದಲ್ಲಿ ಮೂಲಂಗಿ ಪಚಡಿ, ಹೆಸರುಕಾಳು ಪಲ್ಯ, ಜೋಳದ ರೊಟ್ಟಿ ಮತ್ತು ಮೊಸರನ್ನ ಊಟ ಮಾಡಿದೆ. ಊಟ ಮಾಡಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ ಸಂಜೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋಷ್ಟರಲ್ಲಿ ಮತ್ತೆ 2 ಅವರ್ಸ್ ಬೇಕು ನನಗೆ. ಟ್ರಾಫಿಕ್ ತುಂಬ ಆಗುತ್ತೆ ಇತ್ತೀಚೆಗೆ, ಯಾಕೋ ಗೊತ್ತಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ. ಸೊ ಇವಾಗ ರಾತ್ರಿ ಊಟಕ್ಕೆ ಜಾಸ್ತಿ ಹೊಟ್ಟೆ ಹಸಿಲ್ಲ. ಮಧ್ಯಾಹ್ನ ಜೋಳದ ರೊಟ್ಟಿ ಮಾಡಿದ್ವಿ ಅಲ್ವಾ, ನಾನು ಹೆಚ್ಚಿಗೆ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಇವತ್ತು ಮಧ್ಯಾಹ್ನ 3 ರೊಟ್ಟಿ ತಿಂದಿದ್ದೀನಿ. ಹಾಗೆ ಅದ್ರ ಜೊತೆಗೆ ಸಲಾಡ್ ಮತ್ತು ಹೆಸರುಕಾಳು ಪಲ್ಯ ಕೂಡ ಇತ್ತು, ಎಲ್ಲ ತಿಂದಿದ್ದೀನಿ. ಮತ್ತು ಮೊಸರು ಕೂಡ ಇತ್ತು. ಸೊ ತುಂಬ ಹೊಟ್ಟೆ ತುಂಬಿತ್ತು. ಹಾಗೆ ಈವ್ನಿಂಗ್ ಟೈಮಲ್ಲಿ 1 ಕಪ್ ಟೀ ಕುಡಿದಿದ್ದೀನಿ. ಸೊ ಇವಾಗ ಜಾಸ್ತಿ ಹೊಟ್ಟೆ ಹಸ್ತಿಲ್ಲ. ಸೊ ಹಾಗಾಗಿ ರಾತ್ರಿ ಊಟಕ್ಕೆ ಏನೂ ಊಟ ಮಾಡಲ್ಲ. 1 ಗ್ಲಾಸ್ ಮಜ್ಜಿಗೆ ಕುಡಿದು ಮಲ್ಕೊಂಡ್ಬಿಡ್ತೀನಿ. ಇಷ್ಟೊತ್ತು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿಬಿಟ್ಟು ಹಾಗೆ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಮಾತಾಡಿಬಿಟ್ಟು ಇವಾಗ ಮಲ್ಗೋ ಹೋಗ್ತಾ ಇದ್ದೀನಿ. ಹಾಗೆ ಮೊನ್ನೆ ನನಗೆ ಒಂದು ಅವಾರ್ಡ್ ಬಂದಿತ್ತಲ್ವ, ಸೊ ಹಾಗಾಗಿ ಗಿಫ್ಟ್ ವೋಚರ್ ಕೊಟ್ಟಿದ್ರು ಏನಾದರೂ ತೊಗೊಳ್ಳಿ ಅಂತ. ಸೊ ಅಮೆಝಾನಲ್ಲಿ ಏನಾದರೂ ತೊಗೋಬೇಕಿತ್ತು 1000 ರುಪೀಸ್ದು. ಸೊ ನಾನು 2 ಡ್ರೆಸ್ ಆರ್ಡರ್ ಮಾಡಿದ್ದೀನಿ. ನೋಡೋಣ ಬಂದಮೇಲೆ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ನಾಳೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.